ಪ್ರಾಥಮಿಕ ಹೋಗಲಿದೆ. ಅದಕ್ಕೋಸ್ಕರ ಬಹಳ ಸಮಯ ಆಗಿರೋ ಕಾರಣ ತಾವೆಲ್ಲರೂ ಕೂಡ ಬಹಳಷ್ಟು ಪ್ರೀತಿ ನಡೆಸಿದವತ್ತು. ನಮ್ಮ ಕೊನೆಯ ಮುಸ್ಲಿಂಗಳಿಗೆ ಗದಗ ಜಿಲ್ಲೆಯ ಜನರ ಅಕ್ಕ ತಂಗಿಗಳಿಗೆ ಅಣ್ಣ ತಮ್ಮನಿಗೆ ಮರೆಯಲಾದಂತಹ ಪ್ರೀತಿ ತಾವೆಲ್ಲರೂ ಕೂಡ ನೋಡ್ತೀವಿ. ನನ್ನ ಕನಸು ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಮ್ಮ ಗದಗ ಜಿಲ್ಲೆ ಬೇರೆ ಜಿಲ್ಲೆ ರೀತಿಯಲ್ಲಿ ಮುಂದಕ್ಕೆ ಬರಬೇಕೆಂದು ಕೂಡ ನಾವು ಕೆಲಸವನ್ನು ಮಾಡ್ತೇವೆ. ವೇದಿಕೆ ಮೇಲೆ ಬಹಳಷ್ಟು ಪಕ್ಷದ ಬೇರೆ ಬೇರೆ ಪಕ್ಷದ ಸದಸ್ಯರಿಗೂ ಕೂಡ ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ಒಂದು ನಮ್ಮ ಗದಗ ಜಿಲ್ಲೆಯಲ್ಲಿ ಕುಡಿಯ ನೀರು ಬೇಕು. ಸಂಪೂರ್ಣವಾಗಿ ನಮ್ಮ ಗದಗ ಜಿಲ್ಲೆ ನಮ್ಮ ಏನು ರೈತರಿಗೆ ಇವತ್ತು ಬರಗಾಲ ಪರಿಸ್ಥಿತಿಯಲ್ಲಿ ಕತ್ತರಿಸಿ ಹೋಗಿದೆ. ಬರುವಂತ ದಿನಗಳಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕಾಗಿದೆ. ಬರುವಂತ ದಿನಗಳಲ್ಲಿ ಗದಗ ಜಿಲ್ಲೆಯಲ್ಲಿ ಮಾತಾಡಿ ನಮ್ಮ ರೈತರು ಏನು ಉಳಿಸಿ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಲಾರ್ದಂಗ ನಮ್ಮ ಗದಗ ಜಿಲ್ಲೆಯಲ್ಲಿ ಉಳಿಬೇಕು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಜೊತೆ ನಮ್ಮ ಹಣಕಾಸು ಮಂತ್ರಿಗಳು ಮಾತಾಡಿ ಬರುವಂತ ದಿನಗಳಲ್ಲಿ ದೊಡ್ಡ ಇಂಡಸ್ಟ್ರಿಗಳು ಮಾಡಿ ನಮ್ಮ ಗದಗ ಜಿಲ್ಲೆಯ ಜನರು ಮಾತಾಡುವ ಸಂದರ್ಭದಲ್ಲಿ ಗದಗ ಪಟ್ಟಣದಲ್ಲಿ ಕಾರ್ಯಕ್ರಮ ನಡೆಯುವ ಕಾರಣ ಗದಗ ಪಟ್ಟಣದ ಬಗ್ಗೆ ಕುಂದುಕೊಡುವ ಬಗ್ಗೆ ಅವರು ಹೇಳಿದ್ರು. ಬರುವಂತ ದಿನಗಳಲ್ಲಿ ನಾನು ಧನಂಜಯ ಜಿಲ್ಲಾಧಿಕಾರಿ ಧನಂಜಯ ಶಾಸಕರೆಲ್ಲರೂ ಕೂಡ ಪ್ರತಿಯೊಂದು ಗ್ರಾಮಕ್ಕೆ ಬರ್ತೀವಿ, ಗ್ರಾಮಗಳ ಸಮಸ್ಯೆಗಳು ಕೇಳ್ತೀವಿ. ಬರುವಂತ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ನಾವು ಬಗೆಹರಿಸಿ ತಮ್ಮ ಹತ್ರ ಬಂದವರಂತ ಮಾತನ್ನು ತಾವೆಲ್ಲರಿಗೂ ತಿಳಿಸಿ ಬಂದವರು. ಇದು ತಾವೆಲ್ಲರೂ ಕೂಡ ಗದಗ ಜಿಲ್ಲೆಯ ಗದಗ ಪಟ್ಟಣ ಜನತೆ ಎಲ್ಲರಿಗೆ ಬರುವಂತ ದಿನಗಳಲ್ಲಿ ನಾನು ಸರ್ಕಾರದ ಪರವಾಗಿ ತಮ್ಮೆಲ್ಲರ ಮನೆ ಹತ್ರ ಬರ್ತೀನಿ. ಹಳ್ಳಿ ಕಾರ್ಡ್ ಅದೇ ರೀತಿಯಾಗಿ ನಮ್ಮ ವಸತಿಗಳು ಆಗಿರ್ಬೋದು, ಮನೆಗಳಾಗಿರ್ಬೋದು, ಜಾಗಗಳಾಗಿರ್ಬೋದು, ಕುಡಿಯ ನೀರಿನ ಸಮಸ್ಯೆ ಆಗಿರ್ಬೋದು, ತಮ್ಮ ಮನೆಯಲ್ಲಿ 4-5 ಜನ ಮಂದಿ ಮಕ್ಕಳಿದ್ರೆ ಕೂಡ ಕೆಲಸ ಇದ್ದಂತ ಒಂದು ಸಮಸ್ಯೆ ಇರ್ಬೋದು, ಎಲ್ಲಾ ರೀತಿಯಲ್ಲಿ ಸ್ಪಂದಿಸಬೇಕಂದ್ರೆ ಈಗ ನೀವು ನೋಡಿರ್ಬೋದು 50 ವರ್ಷದಿಂದ ಎಷ್ಟೇ ಸರ್ಕಾರಗಳು ಬಂದ್ರೆ ಇನ್ನ ಸ್ಪಂದಿಸಕ್ಕಾಗಿಲ್ಲ. ಆದ್ರೆ ಕೇವಲ ನಮ್ಮ ಸರ್ಕಾರ ಆದ್ರೆ ನಾವು ಸಂಪೂರ್ಣವಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರು ಇಲ್ಲಿ ರಾಜಕೀಯ ಮಾಡೋದನ್ನ ಕಲಿಸಿಲ್ಲ. ಕೇವಲ ಗದಗ ಜಿಲ್ಲೆಯ ಜನತೆಯ ಕೇವಲ ತಮ್ಮ ಸೇವಕನಾಗಿ ಕಲಿಸಿಕೊಟ್ಟಿದ್ದಾರೆ ಸರ್ಕಾರ ವತಿಯಿಂದ. ನಾನು ನಮ್ಮೆಲ್ಲರಿಗೆ ಒಬ್ಬ ಮಗನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಸ್ಪಂದಿಸುವ ತಮ್ಮೆಲ್ಲರಿಗೆ ವಿಶ್ವಾಸವನ್ನು ಕೊಡ್ತಾ ಇವತ್ತು ಬರುವಂತ ದಿನಗಳಲ್ಲಿ ಇವತ್ತು ನಮ್ಮ ಬಸವೇಶ್ವರವನ್ನು ಮೂಡಿ ನಮ್ಮ ವೀರ ಯೋಧ, ನಮ್ಮ ಏನು ಕಾರ್ಗಿಲ್ ಯುದ್ಧದಲ್ಲಿ ತೀರ್ಕೊಂಡಂತಹ ವೀರ ಯೋಧ ಅವನನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ತಾವೆಲ್ಲರಿಗೂ ಕೊಡ್ತಾ ಇಲ್ಲಿ ಬಂದಿದೆ. ಸಂಪೂರ್ಣವಾಗಿ ಬರುವಂತ ದಿನಗಳಲ್ಲಿ ತಾವೆಲ್ಲರೂ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದಂತಹ ಜಿಲ್ಲೆ ಯಾವುದಂದ್ರೆ ಈಗ ಅದು ಗದಗ ಜಿಲ್ಲೆ ಅಂತ ಇವತ್ತು ಮಹಿಳಾ ಸಂಘಗಳು ಬಹಳಷ್ಟು ಮಂದಿ ಅಕ್ಕ ತಂಗಿಗಳು ಸೇರಿದ್ವಿ. ಬರುವಂತ ದಿನಗಳಲ್ಲಿ ತಾವೆಲ್ಲರೂ ಒಂದು ಜೋಡಣೆಯನ್ನು ಮಾಡಿ ತಮ್ಮ ಏನು ಕೆಲಸ ಮಿಷನರಿಗಳಾಗಿರ್ಬೋದು, ತಮ್ಮ ಯಾವುದೇ ಒಂದು ಕೈಗಾರಿಕೆ ಕೆಲಸವನ್ನು ಕಲ್ತಿದ್ರೆ ತಮ್ಮ ಸರ್ಕಾರದಿಂದ ಆಗಿರ್ಬೋದು, ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ಸಹಾಯವನ್ನು ಮಾಡ್ತೀನಿ ಅಂತ ಮಾತಾಡ್ಕೊಂಡು ಕೊಡ್ತಾ ಇದ್ದೀನಿ. ನಮ್ಮ ಗದಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲಾ ರೀತಿಯಲ್ಲೂ ಕೂಡ ಪ್ರವಾಸೋದ್ಯಮಕ್ಕೆ ಒಕ್ಕೂಟ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಉತ್ಸವವನ್ನು ನಡೆಸಬೇಕನ್ನೋ ಒಂದು ಪ್ರಯತ್ನವನ್ನು ನಡೆಸಿದ್ವಿ. ಇವತ್ತು ನಮ್ಮ ಎಲ್ಲಾ ರೀತಿಯಲ್ಲಿ ಹಣಕಾಸು ಮಂತ್ರಿಗಳು ಏನು ಮಾತನ್ನು ಕೊಟ್ಟಿದ್ರು, ಖಂಡಿತವಾಗಿ ಎಲ್ಲಾ ಉತ್ಸವಗಳನ್ನು ನಡೆಸಿ ಬರುವಂತ ದಿನಗಳಲ್ಲಿ ನಮ್ಮ ಕ್ರಾಂತಿಯನ್ನ ನಮ್ಮ ಹುಡುಕಟ್ಟೆ ಹುಲಿ ಎಲ್ಲ ಯಾವ ರೀತಿಯಲ್ಲಿ ಕ್ರಾಂತಿಯನ್ನು ಮಾಡಿದ್ರು ನಾವು ಸಂಪೂರ್ಣವಾಗಿ ಕಿತ್ತೂರಾಗಿ ತೆಲಂಗಾಣದಷ್ಟು ಏನು ಈ ವಿಗ್ರಹವನ್ನು ಉದ್ಘಾಟನೆ ಆಯಿತು. ಎಲ್ಲ ರೀತಿಯ ಸಂಪೂರ್ಣವಾಗಿ ಎಲ್ಲರೂ ಅಣ್ಣ ತಮ್ಮಂದರು ಅಕ್ಕ ತಂಗಿಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಒಂದು ಸ್ವಲ್ಪ ದಿನ ಕಾಯಬೇಕು. ತಮ್ಮ ಮನೆ ಹತ್ರ ಬಂದು ತಮ್ಮ ಸಮಸ್ಯೆಗಳು ಸ್ಪಂದಿಸಿ ಎಲ್ಲರೂ ಕೆಲಸಗಳು ನಾನು ಮಾಡ್ತೀನಿ ಅಂತ ಮಾತನ್ನು ಕೊಡ್ತಾ ಸ್ವಾಮೀಜಿಯವರ ಆಶೀರ್ವಾದ ಇರೋ ಕಾರಣ ನಮ್ಮ ಹಣಕಾಸು ಮಂತ್ರಿಗಳು ಬಾದಾಮಿ ಹೋಗೋ ಕಾರಣ ನಾನು ಜಾಸ್ತಿ ಮಾತಾಡೋಕೆ ಆಗಲ್ಲ. ತಾವೆಲ್ಲ ರೀತಿಯಲ್ಲಿ ಸಂಪೂರ್ಣವಾಗಿ ತಮ್ಮ ಮನೆ ಹತ್ರ ಬಂದು ಮಾತಾಡ್ತೀನಿ ಅಂತ ಮಾತನ್ನು ಕೊಡ್ತಾ ನನ್ನ ಅವಕಾಶ ಧನ್ಯವಾದಗಳು.